ಹಲೋ ಎಲ್ರಿಗೂ ನಮಸ್ತೆ. ಇವತ್ತಿನ ತಿಂಡಿಗೆ ಸಬ್ಸಿಗೆ ಸೊಪ್ಪಿತ್ತು, ಉಪ್ಪಿಟ್ಟು ಮಾಡೋಣ ಅಂತ ತೊಗೊಂಡಿದ್ದೀನಿ. ಕಾಯಿ ತುರಿದಿಟ್ಕೊಂಡಿದ್ದೀನಿ. ಒಂದು 3 ಈರುಳ್ಳಿ, ಒಂದು 4-5 ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊ, ಒಂದು 2 ಟೊಮೊಟೊ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಏನು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀವಿ ಅದನ್ನು ಸಣ್ಣದಾಗಿ ತೊಳೆದು ಎತ್ತಿಟ್ಕೊಂಡು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಬಾಣಲಿಗೆ ರವೆ ಹಾಕಿ ಸಣ್ಣ ಉರಿಲಿ ರವೆನ ಹುರ್ಕೋಬೇಕು. ರವೆ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೆಂಪಗಾದ್ಮೇಲೆ ಸಣ್ಣ ಉರಿಲಿ ರವೆನ ಹುರಿದು ಎತ್ತಿಟ್ಕೋಬೇಕು. ಈಗ ಕೆಂಪಗಾಗಿದೆ, ಈಗ ಎತ್ತಿಟ್ಕೊಂಡಿದ್ದೀನಿ. ಅದೇ ಬಾಣಲಿಗೆ 1-2 ಸ್ಪೂನ್, ನಾನು ತಗೊಂಡಿರೋದು ಸ್ವಲ್ಪ ರವೆ, ಹಂಗಾಗಿ 1-2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲಿಗೆ. ಸಾಸಿವೆ, ಕರಿಬೇವು ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿ, ಏನು ಕರಿಬೇವು ಫ್ರೈ ಆಯ್ತಲ್ಲ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಬೇಕು. ಒಂದು 5 ನಿಮಿಷ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು. ಏನು ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆಲೆ. ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಫ್ರೈ ಆಗಬೇಕು. ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಫ್ರೈ ಆಗೈತೆ. ಈಗ ಆಮೇಲೆ ಟೊಮೊಟೊ ಹಾಕ್ಕೊಬೇಕು. ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕು. ಮೆತ್ತಗಾಗೋಕ್ಕೆ ಸ್ವಲ್ಪ ಈರುಳ್ಳಿ ಉಪ್ಪು ಹಾಕಿದ್ರೆ ಮೆತ್ತಗಾಗುತ್ತೆ ಬೇಗ. ಆಮೇಲೆ ಏನು ಹಚ್ಚಿಟ್ಕೊಂಡಿದ್ದೀವಿ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದೊಂದು ಸ್ವಲ್ಪ ಬಾಡಿಸ್ಕೊಂಡ್ರೆ, ಏನು ಎಣ್ಣೆಲಿ ಬಾಡಿಸ್ಕೊಂಡಿರ್ತೀವಿ ಅದು. ಆಮೇಲೆ ಸಬ್ಸಿಗೆ ಸೊಪ್ಪು ಮತ್ತು ಎಲ್ಲ ಫ್ರೈ ಆಗೈತೆ. ಈಗ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ, ಹಂಗಾಗಿ ಬೇಗ ಉಪ್ಪಿಟ್ಟಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಏನು ಫ್ರೈ ಆಗಿದ್ದಾಗಿದೆ. ಈಗ ಏನು ರವೆ ತಗೊಂಡಿದ್ದೀವೋ ಅದಕ್ಕೆ ಡಬ್ಬಲ್ಲು ನೀರು ಹಾಕ್ಕೋಬೇಕು. ನಾನು ಬಿಸಿನೀರೇ ಹಾಕ್ಕೊತಾ ಇದ್ದೀನಿ ಇಲ್ಲಿ. ಬೇಕಾದ್ರೆ ತಣ್ಣೀರು ಹಾಕ್ಕೋಬೋದು, ಬಿಸಿನೀರು ಹಾಕ್ಕೋಬೋದು. ಕುದೀತೈತೆ. ಈಗ ಇನ್ನೂ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಹಾಗಾಗಿ ಉಪ್ಪು ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಕುದ್ದಿದ್ದಾದಮೇಲೆ ಏನು ನಾವು ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ, ಈ ಕಡೆ ಹಾಲು ಸಹ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಸ್ಟವ್ ಮೇಲೆ. ಈಗ ಕುದೀತೈತೆ. ಏನು ಮುಚ್ಚಳ ಮುಚ್ಚಿದ್ರೆ ಬೇಗ ಕುದಿಯುತ್ತೆ ನೀರು ಅಂತ ಅಷ್ಟೇ. ಆಮೇಲೆ ಈಗ ಇದು ಕುದ್ದಿದೆ. ಆಮೇಲೆ ಕುದ್ದಿದ್ದಾದಮೇಲೆ ರವೆ ಹಾಕ್ಕೊಂತಿದ್ದೀನಿ. ಈಗ ಸಣ್ಣ ಉರಿ ಮಾಡ್ಕೊಂಡು ರವೆ ಹಾಕ್ಕೋಬೇಕು, ಇಲ್ಲಾಂದರೆ ಎಲ್ಲ ಸಿಡಿಯುತ್ತೆ ಅಂತ ಅಷ್ಟೇ. ಸಣ್ಣಗೆ ರವೆ ಹಾಕ್ಕೋಬೇಕು. ರವೆ ಹಾಕ್ಕೊಂಡು ಹಾಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಒಂದೇ ಕಡೆ ರವೆ ಇದಾಗಿ ಗಂಟಾಗುತ್ತೆ. ಸಣ್ಣಗೆ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಸಣ್ಣ ಉರಿಲಿ ರವೆನ ಮಾಡ್ಕೋಬೇಕು. ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೋಬೇಕು ರವೆನ. ರವೆ ಕುದೀತೈತೆ. ಆಮೇಲೆ ಈಗ ಸ್ವಲ್ಪ ಬಾಡಿಸಿರೆ ಉಪ್ಪಿಟ್ಟು ರೆಡಿ. ಹಾಲು ಸಹ ಈ ಕಡೆ ಕಾಯ್ದೈತೆ. ಈಗ ಒಂದು ಉಪ್ಪಿನಕಾಯಿ ಜೊತೆ ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು. ಇವತ್ತು ಊರಿಗೆ ಹೋಗ್ಬೇಕಿತ್ತು, ಸ್ವಲ್ಪ ಅಲ್ಲಿ ಊರಹಬ್ಬ ಇತ್ತು, ಹಾಗಾಗಿ ಊರಿಗೆ ಹೋಗಿದ್ದೀವಿ. ಅಲ್ಲಿ ಆರತಿ ಮತ್ತು ಏನು ಬೇವಿನ ಗಿಡಕ್ಕೆ ಆರತಿ ಮಾಡ್ತಾರೆ. ಆರತಿ ಎಲ್ಲ ತಗೊಂಡೋಗಿ ಅಲ್ಲೆಲ್ಲ ಚಪ್ಪರ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ಆರತಿ ಬೆಳಗಿ ಮತ್ತು ಸಂಜೆ 6:30 ಆಗಿತ್ತು. ಮನೆಗೆ ಬಂದು ನ್ಯೂ ಇಯರ್ಗೆ ಕೇಕ್ ಎಲ್ಲ ತರಿಸಿದ್ರು. ನಮ್ಮ ಫ್ರೆಂಡ್ ಮಕ್ಕಳು ನಾವು ಎಲ್ಲ ಸೇರ್ಕೊಂಡು ನ್ಯೂ ಇಯರ್ಗೆ ಕೇಕೆಲ್ಲ ಕಟ್ ಮಾಡಿದ್ವಿ.